ಹಲೋ ಸ್ನೇಹಿತರೆ, ವೀಕೆಂಡ್ಗೆ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗೋದು, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗಿದ್ದರೆ ಫಸ್ಟ್ ಟೈಮ್ ಏನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನು ನಿಮ್ಮನ್ನು ಇವತ್ತು ಪೀಕಬುಗೆ ಕರ್ಕೊಂಡ್ಬಂದಿದ್ದೀನಿ. ಈ ಪೀಕಬು ಎಲ್ಲಿ ಬರುತ್ತೆ ಅಂತ ಅಂದರೆ ಬನಶಂಕರಿ ಮತ್ತು ಕೆಂಗೇರಿಯ ಮಿಡ್ಲಲ್ಲಿ ಪದ್ಮನಾಭ ನಗರ ಅಂತ ಸಿಗುತ್ತೆ ಅಲ್ವಾ, ಅಲ್ಲೇ ಈ ಪೀಕಬು ಇರೋದು. ಪದ್ಮನಾಭ ನಗರ ಮೇನ್ ರೋಡಲ್ಲೇ ಈ ಒಂದು ಪೀಕಬು ಇದೆ. ಇಲ್ಲಿ ಗಂಟೆ 45 ನಿಮಿಷಕ್ಕೆ ನಿಮಗೆ 350 ರುಪೀಸ್ನ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಮಕ್ಕಳಿಗೆ ತುಂಬಾ ಆಡೋಕ್ಕೆ ತುಂಬಾ ಬಾಲ್ಸ್ ಏರಿಯಾನ ಏರ್ಪಡಿಸಿದ್ದಾರೆ. ಹಾಗೆ ಜಂಪಿಂಗ್ ರ್ಯಾಕ್ ಕೂಡ ಇಟ್ಟಿದ್ದಾರೆ. ಜೋಕಾಲಿಗಳಿವೆ, ಹಾಗೆ ತಿರುಗೋದಕ್ಕೆ ಇದಿದೆ, ಕ್ರೇನ್ಸ್ ಟೈಪ್ ಇದೆ. ಸೊ ಸಾಕಷ್ಟು ಆಟಗಳನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ತಾವಾಗಿ ಕ್ರಿಯೇಟ್ ಮಾಡಿರೋವಂಥ ಒಂದು ಪೊಲೀಸ್ ವ್ಯವಸ್ಥೆ ಇರ್ಬೋದು, ಡಾಕ್ಟರ್ ವ್ಯವಸ್ಥೆಗಳನ್ನು, ಆಮೇಲೆ ತರಕಾರಿ ಮಾರ್ಕೆಟ್ಗಳನ್ನು ಕೂಡ ಇವರು ಏರ್ಪಡಿಸಿದ್ದಾರೆ. ಹಾಗೆ ಚಿಕ್ಕದಾದ ಒಂದು ಪಾರ್ಟಿ ಹಾಲ್ ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಜಂಪಿಂಗ್ ರ್ಯಾಕ್ ಇದೆ ಅಲ್ವಾ, ಸೊ ಅವ್ರು ಎಷ್ಟು ಹೊತ್ತು ಬೇಕಾದರೂ ಈ ರೀತಿಯಾಗಿ ಜಂಪನ್ನು ಮಾಡ್ತಾರೆ. ಸೊ ಅವ್ರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಹಾಗೆ ಕಲರ್ಫುಲ್ ಆಗಿರುವಂಥ ಪಿಂಕ್ ಆ್ಯಂಡ್ ವೈಟ್ ಬಾಲ್ಸ್ಗಳನ್ನು ಹಾಕಿರೋದ್ರಿಂದ ಮಕ್ಕಳು ತುಂಬಾ ಸಖತ್ತಾಗಿ ಖುಷಿ ಪಡ್ತಾರೆ. ಶ್ರೀಜಾ ಕೂಡ ತುಂಬಾ ಖುಷಿ ಪಡ್ತಾ ಇದ್ಲು. ಸೊ ಮತ್ತು ಇಲ್ಲಿ ಸ್ಲೈಡ್ಸ್ ಕೂಡ ಏರ್ಪಡಿಸಿದ್ದಾರೆ. ಆಮೇಲೆ ಶೂಟಿಂಗ್ ಸ್ಪಾಟ್ ಕೂಡ ಇಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ತಿರುಗ್ತಾ ಇರುತ್ತೆ. ಇದ್ರ ಮೇಲೆ ಅವ್ರು ಕುತ್ಕೋಬೋದು. ಮಕ್ಕಳ ಜೊತೆಗೆ ಹೆಲ್ಪ್ ಮಾಡೋದಕ್ಕೆ ನಾವು ಕೂಡ ಇರಬೇಕಾಗತ್ತೆ ಸ್ನೇಹಿತರೆ. ಯಾಕೆಂದರೆ ಕೆಲವೊಂದಿದು ಕಂಟಿನ್ಯೂಸ್ ತಿರುಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಕೂರಿಸ್ಬೇಕಾಗತ್ತೆ. ಎಲ್ಲ ರೀತಿಯ ಆಟದ ಸಾಮಾನು ಟ್ರೈ ಮಾಡ್ತಾ ಇದ್ದಾಳೆ ಶ್ರೀಜಾ. ಹಿಂದೆ ಸ್ನೇಹಿತರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ರೀತಿ ಆಟದ ಸಾಮಾನು ಸಿಗ್ತಿರ್ಲಿಲ್ಲಾಗಿತ್ತು. ಬಟ್ ಆದರೆ ಮರ ಹತ್ತೋದು, ಇಳಿಯೋದು, ಪೇರ್ಲೆಕಾಯಿಗಳನ್ನು ಕೀಳೋದು, ಮಾವಿನಕಾಯಿನ ಕೀಳೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ವಿ. ಬಟ್ ಇವತ್ತಿನ ದಿನ ನಮ್ಗೆ ಆ ಅವಕಾಶ ಇಲ್ಲದೇ ಇರೋದ್ರಿಂದ ನಾವು ಈ ರೀತಿಯಾದಂಥ ಕೆಲವೊಂದು ಆಟಗಳಿಗೆ ಮೊರೆ ಹೋಗೋದು ಅನಿವಾರ್ಯ ಆಗಿದೆ ಅಂತಲೇ ಅನ್ಕೋಬೇಕಾಗತ್ತೆ. ವೀಕೆಂಡ್ ಬಂತು ಅಂದರೆ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು, ಮಕ್ಕಳಿಗೆ ಏನನ್ನು ಇದು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅವರಿಗೆ ಟೈಮ್ ಪಾಸ್ ಯಾವ ರೀತಿಯಾಗಿ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಮತ್ತೊಂದು ಏನು ಅಂತಂದರೆ ಮೊಬೈಲ್ಗಳನ್ನು ಕೊಡೋದಕ್ಕಿಂತ ಈ ರೀತಿ ಒಂದು ಗೇಮ್ಸ್ಗಳಿಗೆ ನಾವು ಮಕ್ಕಳನ್ನು ಕರ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ನೋಡ್ತೀವಿ. ಯಾಕೆಂದರೆ ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಡೆವಲಪ್ ಆಗುತ್ತೆ ಅಲ್ವಾ. ಮೊಬೈಲ್ ಅಂತಂದರೆ ಅವರು ಅಲ್ಲೇ ಕೂತ್ಕೊಂಡ್ಬಿಟ್ಟು ಅಲ್ಲೇ ಐಡಿಯಲ್ ಆಗಿ ಇರ್ತಾರೆ. ಸೊ ಅದಕ್ಕೋಸ್ಕರ ಮೊಬೈಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಈ ರೀತಿಯಾಗಿ ಬರಲೇಬೇಕಾಗತ್ತೆ. ನೋಡಿ, ಸೆಕೆಂಡ್ ಫ್ಲೋರಲ್ಲಿ ಈ ರೀತಿಯಾಗಿ ತರಕಾರಿ ಮಾರ್ಕೆಟ್ನ ಏರ್ಪಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದರಿಂದ ಮಕ್ಕಳಿಗೆ ಎಜುಕೇಷನ್ ಕೂಡ ನಾವು ಕೊಡ್ಬೋದಾಗತ್ತೆ. ಅವರಿಗೆ ಹಣ್ಣು ಮತ್ತು ತರಕಾರಿಗಳ ಒಂದು ಕಲ್ಪನೆಯನ್ನು ಕೂಡ ನಾವು ಕೊಡ್ಬೋದು. ನಾವು ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ತೀವಿ, ನಾವು ಕೂಡ ಅದೇ ರೀತಿಯಾಗಿ ಮಾಡಬೇಕು ಅನ್ನೋಂಥದ್ದು ಮಕ್ಕಳ ತಲೆಯಲ್ಲಿ ಇರುತ್ತೆ ಅಲ್ವಾ. ಸೊ ಆ ರೀತಿಯಾಗಿದೆ. ನೋಡಿ, ಇಲ್ಲಿ ಕೆಲವೊಂದು ಜೈಲ್ಗಳನ್ನು ಏರ್ಪಡಿಸಿದ್ದಾರೆ. ಹಾಗೆ ಬ್ಯೂಟಿ ಪಾರ್ಲರ್ಗಳನ್ನು ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ. ಆಮೇಲೆ ಮೇಲ್ಗಡೆ ಕೂಡ ಒಂದು ರೀತಿ ಮರದ ವಾತಾವರಣಗಳನ್ನೆಲ್ಲ ನಿರ್ಮಿಸಿದ್ದಾರೆ. ಗಾಡಿಗಳು ಹೋಗೋಕ್ಕೆ ಟ್ರ್ಯಾಕನ್ನು, ರೋಡನ್ನು ನಿರ್ಮಿಸಿದ್ದಾರೆ. ಹಾಗೆ ಪಾರ್ಟಿ ಹಾಲ್ ಇದೆ. ಇಂಜೆಕ್ಷನ್ ಇದೆ ನೋಡಿ, ಇಂಜೆಕ್ಷನ್
ಶ್ರೀಜಾಗೆ ನಾವು ರೀತಿಯಾಗಿ ಲೈವ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಪೊಲೀಸು ಮತ್ತು ಡಾಕ್ಟರ್ ಆಗಿ ಅವಳು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ಲು. ಹಾಗೆ ಇಲ್ಲಿ ಜೀಪ್ಗಳನ್ನು ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಲ್ವಾ, ಮನೆಯಲ್ಲಿ ಇದ್ದರೆ ಕೂಡ ಹೊರಗಡೆ ಹೋದರೆ ಆಡಲೇಬೇಕಾಗತ್ತೆ. ಈ ರೀತಿಯಾಗಿ ಒಂದು ರೂಮ್ ಇದೆ. ಇಲ್ಲಿ ಟೆಡ್ಡಿ ಬಿಯರ್ಸ್ನ ಜೋಡಿಸಿಟ್ಟಿದ್ದಾರೆ. ಹಾಗೆ ಅಲಂಕಾರಿಕವಾಗಿ ಪಾರ್ಟಿ ಹಾಲ್ ಕೂಡ ಅಲ್ಲಿ ಏರ್ಪಡಿಸಿದ್ದಾರೆ. ನೋಡಿ, ಶ್ರೀಜಾ ಈಗ ತರಕಾರಿನ ಪರ್ಚೇಸ್ ಏನು ತೊಗೊಂಡೆ? ಓಕೆ, ಮೊದಲು ಗ್ರೇಪ್ಸ್. ಓಕೆ, ಏನು ತೊಗೊತಿದ್ಯಾ? ವಾಟರ್ ಮೆಲನ್. ಓಕೆ, ಈಗ ಆ್ಯಪಲ್. ಓಕೆ, ಟೊಮೆಟೊ. ಬ್ರಿಂಜಾಲ್. ಬನಾನಾ ಯಾವ ಕಲರ್ ಇರುತ್ತೆ? ಮತ್ತೆ ಎಲ್ಲಿದೆ ನೋಡು? ಹಾಗಲಕಾಯಿ. ಬನಾನಾ ಎಲ್ಲಿದೆ ನೋಡು? ಲೆಫ್ಟ್ ಕಾರ್ನರಲ್ಲಿ ನೋಡು. ಏನದು? ಆಯ್ತಾ, ಶಾಪಿಂಗ್ ಆಯ್ತಾ? ಪೊಟ್ಯಾಟೊ ತಗೋತಿದ್ಯಾ? ವೆಜಿಟೇಬಲ್ ಶಾಪಿಂಗಾ? ಓಕೆ ಓಕೆ. ಓಕೆ, ಏನಿದೆ? ಏನು ತೊಗೊಂಬಂದೆ? ಸ್ಟ್ರಾಬೆರಿ ತೊಗೊಂಬಂದ? ಏನದು? ಕಾರ್ನ್. ಓಕೆ ಓಕೆ. ಆರೆಂಜ್ ಇದೆಯಾ? ಅದು ಲೆಮನ್ ಗ್ರೀನ್ ಕಲರ್ ಅಲ್ವಾ? ಹಾಂ. ಈ ರೀತಿಯಾಗಿ ಲೈವ್ ಆಗಿ ಶ್ರೀಜಾ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾಳೆ. ತುಂಬಾ ಖುಷಿ ಪಡ್ತಿದ್ದಾಳೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಮೇಕಪ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲವನ್ನು ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾಳೆ. ಈಗ ಅಡುಗೆ ಮಾಡೋಕ್ಕೆ ಬಂದಿದ್ದಾಳೆ. ಹಾಗೆ ನನಗೆ ಕೂಡ ಮೇಕಪ್ ಮಾಡ್ತಿದ್ದಾಳೆ ನೋಡಿ. ಈಗ ನನಗೆ ಕೂಡ ರೆಡಿ ಮಾಡ್ತಿದ್ದಾಳೆ. ನಾವು ಮನೆಯಲ್ಲಿ ಅವಳಿಗೆ ಮೇಕಪ್ ಐಟಮ್ಸ್ನ ಅಷ್ಟೊಂದಾಗಿ ಕೊಡೋದಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಸಿಕ್ಕಿರೋದನ್ನೇ ಅವಳು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಿದ್ದಾಳೆ. ನಾವು ಇನ್ನು ಚಿಕ್ಕವಳಿದ್ದಾಳಲ್ವ, ಅದಕ್ಕೋಸ್ಕರ ಅವಳಿಗೆ ಪೌಡರ್ಸ್ ಇರ್ಬೋದು ಅಥವಾ ಲಿಪ್ಸ್ಟಿಕ್ ಅಥವಾ ಬೇರೆ ಯಾವುದೇ ಈ ಐಟಮ್ಸ್ಗಳನ್ನು ನಾವು ಅವಳಿಗೆ ಕೊಡ್ತಾಯಿಲ್ಲ, ನೀಲ್ ಪಾಲಿಷನ್ನೆಲ್ಲ ಕೊಡ್ತಾಯಿಲ್ಲ. ಬಟ್ ಅವಳು ಹೊರಗಡೆ ನೋಡ್ತಾ ಇರೋದ್ರಿಂದ ನನಗೂ ಬೇಕು ಅನ್ನೋ ಆಸೆನ ವ್ಯಕ್ತಪಡಿಸ್ತಾ ಇದ್ದಾಳೆ. ಸೊ ಮೆಹಂದಿನ ಹಾಕಿ, ಅದನ್ನು ಹಾಕಿ, ಇದನ್ನು ಹಾಕಿ ಅಂತ ಅಂತಿರ್ತಾಳೆ. ಸೊ ನಾವು ಯಾವಾಗಾದರೂ ಟೈಮ್ ಆದಾಗ ಮೆಹಂದಿನ ಅವಳಿಗೆ ಹಾಕ್ಕೊಡ್ತಾ ಇರ್ತೀನಿ. ಬಟ್ ನೀಲ್ ಪಾಲಿಷನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಬಟ್ ಎಲ್ಲೋ ಒಂದೊಂದು ಸಲ ಕೇಳ್ತಿರ್ತಾಳೆ. ಇಲ್ಲಿ ಅಡುಗೆ ಆಟದ ಸಾಮಾನುಗಳು ಕೂಡ ಇತ್ತು. ಸೊ ಶ್ರೀಜಂಗೆ ಅಡುಗೆ ಮಾಡಬೇಕು ಅನ್ನೋವಂಥ ಆಸೆ ಕೂಡ ವ್ಯಕ್ತ ಆಗ್ತಾಯಿತ್ತು. ಬಟ್ ಟೈಮ್ ಆಗಿಬಿಟ್ಟಿತ್ತಲ್ಲ, 45 ಮಿನಿಟ್ಸ್ ಅಷ್ಟೇ ಇರೋದ್ರಿಂದ ಇಷ್ಟೊಂದೆಲ್ಲ ಆಟ ಆಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ಲು. ಹಾಗೆ ಎಲ್ಲವನ್ನು ಎಂಜಾಯ್ ಮಾಡಿದ್ಲು, ಎಲ್ಲವನ್ನು ಟ್ರೈ ಮಾಡಿದ್ಲು. ನೀವು ಪದೇ ಪದೇ ಹೋಗ್ತಾ ಇದ್ದರೆ ಎಲ್ಲವನ್ನು ಕೆಲವೊಂದು ದಿನ ಈ ಒಂದು ಆಟ, ಕೆಲವೊಂದು ದಿನ ಈ ಆಟ ಅಂತ ನೀವು ಶೆಡ್ಯೂಲ್ ಕೂಡ ಮಾಡ್ಕೋಬೋದು.
ಹಾಗೆ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ತಿಳಿಸೋದಕ್ಕೆ ಮರಿಬೇಡಿ. ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ. ಬಿಲ್ಡಿಂಗ್ ಬ್ಲಾಕ್ಸ್ಗಳಿವೆ, ಹಾಗೆ ಅಲ್ಲಿ ಆಟ ಆಡೋದಕ್ಕೆ ಮರಳಿನ ಬದಲಾಗಿ ಕೆಲವೊಂದು ಬೀಜಗಳನ್ನು ಇಟ್ಟಿದ್ದಾರೆ. ಸೊ ನೀವು ಕೂಡ ಈ ವೀಕೆಂಡನ್ನು ನಿಮ್ಮ ಮಕ್ಕಳ ಜೊತೆಗೆ ಇಲ್ಲಿ ಸ್ಪೆಂಡ್ ಮಾಡಿ, ಮಕ್ಕಳಿಗೂ ಕೂಡ ಲೈವ್ ಎಕ್ಸ್ಪೀರಿಯನ್ಸ್ನ ಕೊಡಿ. ಇವತ್ತಿನ ದಿನ ಮೊಬೈಲ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಈ ರೀತಿಯಾದಂಥ ಪ್ಲೇಸ್ಗೆ ಮೊರೆ ಹೋಗೋದು ಅನಿವಾರ್ಯ ಆಗಿದೆ. ಸೊ ನೀವು ಕೂಡ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರ ಹತ್ರ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.